ಈ ಸಲ ನೋಡ್ರಿ 5 ನಿಮಿಷಕ್ಕೆ ಕಿತ್ಲಾಡ್ತಾರೆ, ಇನ್ನು 5 ನಿಮಿಷಕ್ಕೆ ಅಳ್ತಾರೆ, ಇನ್ನು ಅಷ್ಟೊತ್ತು ಕಿತ್ಲ ಮತ್ತೆ. ಬಿಗ್ ಬಾಸ್ ಮನೆಯ ಹೇಳಬಾರದ ದೊಡ್ಡ ಗುಟ್ಟನ್ನು ಬೈತಪ್ಪಿ ಹೇಳಿ ತಗಲಾಕೊಂಡ ವರ್ತೂರು ಸಂತೋಷ್. ಇಲ್ಲಿದೆ ವೈರಲ್ ವಿಡಿಯೋ ಮತ್ತು ಏನದು ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ. ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಬಿಗ್ ಬಾಸ್ 10ರ ಸ್ಪರ್ಧಿ ವರ್ತೂರು ಸಂತೋಷ್ ಅವರು ದೊಡ್ಡ ಮನೆಯಲ್ಲಿ ನಡೆಯುವುದು ಸ್ಕ್ರಿಪ್ಟೆಡ್ ಎಂಬ ಗುಟ್ಟು ರಟ್ಟು ಮಾಡಿಬಿಟ್ರ? ವೈರಲ್ ವಿಡಿಯೋದಲ್ಲಿ ಏನಿದೆ ತಿಳಿದುಕೊಳ್ಳೋಣ ಬನ್ನಿ. ಭಾಷೆ ಯಾವುದೇ ಇರಲಿ, ಬಿಗ್ ಬಾಸ್ನಲ್ಲಿ ನಡೆಯುವುದೆಲ್ಲವೂ ಸ್ಕ್ರಿಪ್ಟೆಡ್. ಇಲ್ಲಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಕೈಗೊಂಬೆಗಳು ಅಷ್ಟೇ. ಆದರೆ ನೋಡುಗರಿಗೆ ಎಲ್ಲವೂ ಅಚಾನಕ್ಕಾಗಿ ಆಗಿದ್ದು ಎನಿಸುತ್ತದೆ ಎನ್ನುವ ಮಾತು ಮೊದಲಿನಿಂದಲೂ ಕೇಳಿಬರುತ್ತಲೇ ಇದೆ. ಅದಾಗಲೇ ಬೇರೆ ಬೇರೆ ಭಾಷೆಗಳ ಬಿಗ್ ಬಾಸ್ಗೆ ಹೋಗಿ ಬಂದವರು ಇಲ್ಲಿರುವುದೆಲ್ಲವೂ ಸ್ಕ್ರಿಪ್ಟೆಡ್, ಜನರನ್ನು ಮರಳು ಮಾಡುವ ತಂತ್ರವಷ್ಟೇ. ಇದನ್ನು ಅರಿಯದ ಪ್ರೇಕ್ಷಕರು ತಮ್ಮ ತಮ್ಮ ನಡುವೆ ಸುಖ ಸುಮ್ಮನೆ ಕಿತ್ತಾಡಿಕೊಳ್ತಾರೆ ಅಷ್ಟೇ ಎಂದು ಹೇಳಿದ್ದು ಇದೆ. ಸ್ಕ್ರಿಪ್ಟೆಡ್ ಆಗಿ ಮಾಡೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ಕೆಲವೊಂದು ವ್ಯಕ್ತಿಗಳು ನಾನು ಹೇಳ್ತೀನಿ, ಫಾರಿನಲ್ಲಿ ಹೋಗಿ ಕೆಲವೊಂದು ಪ್ರೋಗ್ರಾಮ್ಸ್ ಮಾಡಿರ್ತಾರೆ, ಬಟ್ ಇಂಡಿಯಾನಲ್ಲಿ ಕೆಲವೊಂದು ಏನೈತೆ ಅಂತ ಗೊತ್ತಿಲ್ಲ. ಆದರೆ ಈ ಗುಟ್ಟನ್ನು ಎಲ್ಲಿಯೂ ರಟ್ಟು ಮಾಡಬಾರದೆಂದು ಸ್ಪರ್ಧಿಗಳಿಗೆ ಮೊದಲೇ ಷರತ್ತು ಹಾಕಲಾಗುತ್ತದೆ ಎನ್ನುವ ಮಾತು ಸಹ ಇದೆ. ಬಿಗ್ ಬಾಸ್ ಮಾತ್ರವಲ್ಲದೆ ಡ್ಯಾನ್ಸ್ ಶೋ ಸೇರಿದಂತೆ ಎಲ್ಲ ರೀತಿಯ ರಿಯಾಲಿಟಿ ಶೋಗಳದ್ದು ಇದೇ ಕತೆ. ವೇದಿಕೆ ಮೇಲೆ ಅಳುವುದು, ಚಿಕ್ಕ ಮಕ್ಕಳು ದೊಡ್ಡವರಂತೆ ಡೈಲಾಗ್ ಹೇಳುವುದು, ಇದ್ಯಾವುದು ಅಚಾನಕ ಅಲ್ಲ ಎನ್ನುವ ಮಾತಿದೆ. ಅದೇನೇ ಇರಲಿ, ಬಿಗ್ ಬಾಸ್ಗೆ ಹೋಗಿ ಬಂದವರು ಕೆಲವರು ಇಲ್ಲಿ ನಡೆಯುವುದು ಸ್ಕ್ರಿಪ್ಟೆಡ್ ಎಂದು ಹೇಳಿದ್ದಾರೆ. ಇಲ್ಲಿ ನಡೆಯುವ ಅತಿ ಅಶ್ಲೀಲ ಎನ್ನುವ ಕುಲ್ಲಂ ರೊಮ್ಯಾನ್ಸ್ನಿಂದ ಹಿಡಿದು ಕಿತ್ತಾಟ, ಜಗಳ, ಕಾದಾಟ, ಡೈಲಾಗ್ ಎಲ್ಲವನ್ನೂ ಮೊದಲೇ ಹೇಳಿಕೊಡಲಾಗುತ್ತದೆ. TRP ಕಡಿಮೆ ಆಗುತ್ತಿದ್ದಂತೆ ಜಗಳ, ರೊಮ್ಯಾನ್ಸ್ ಹೆಚ್ಚು ಮಾಡಲು ಹೇಳಲಾಗುತ್ತದೆ ಎಂದೆಲ್ಲ ಹೇಳಿದವರು ಇದ್ದಾರೆ. ಆದರೆ ಅದೇ ಇನ್ನೊಂದೆಡೆ ಹೊರಗೆ ಬಂದಿರೋ ಸ್ಪರ್ಧಿಗಳು ಇಲ್ಲ, ಇಲ್ಲಿ ಹಾಗೇನೂ ಇಲ್ಲ, ಇವೆಲ್ಲ ಸುಳ್ಳು, ಅಲ್ಲಿ ಹೇಗೆ ಇರಬೇಕು, ಏನು ಮಾತನಾಡಬೇಕು ಎನ್ನುವುದೆಲ್ಲ ಅಚಾನಕ ಆಗಿಯೇ ನಡೆಯುವಂಥದ್ದು ಎಂದು ಹೇಳಿದ್ದೂ ಇದೆ. ಸತ್ಯ ಮಾತ್ರ ಅಲ್ಲಿ ಹೋಗಿ ಬಂದವರಿಗೆ ಗೊತ್ತಷ್ಟೇ. ಆದರೆ ಇದೀಗ ಬಿಗ್ ಬಾಸ್ 10ರಲ್ಲಿ ಸಾಕಷ್ಟು ಫೇಮಸ್ ಆಗಿರೋ ವರ್ತೂರು ಸಂತೋಷ್ ಅವರು ಬಾಯಿ ತಪ್ಪಿಯೋ ಅಥವಾ ತಾವು ಏನು ಹೇಳುತ್ತಿದ್ದೇವೆ ಎಂದು ಅರಿವಿಗೆ ಬಾರದೆಯೇ ಬಿಗ್ ಬಾಸ್ನಲ್ಲಿ ನಡೆಯುವುದು ಸ್ಕ್ರಿಪ್ಟೆಡ್ ಎಂದು ಹೇಳಿಬಿಟ್ಟಿದ್ದಾರೆ. ಇದರ ವಿಡಿಯೋವನ್ನು ನ್ಯೂಸ್ ಬೀಟ್ ಕನ್ನಡದಲ್ಲಿ ಶೇರ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ವರ್ತೂರು ಸಂತೋಷ್ ಅವರು ತಾವು ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದನ್ನು ಮರೆತು ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಮಾತನಾಡುವ ಬರದಲ್ಲಿ ಈ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನೋಡಿ, ಈ ಸಲ 5 ನಿಮಿಷಕ್ಕೆ ಕಿತ್ತಾಡ್ತಾರೆ, ಮತ್ತೆ 5 ನಿಮಿಷಕ್ಕೆ ಒಂದಾಗ್ತಾರೆ, ಮತ್ತೆ ಇನ್ನೇನೋ ಮಾಡ್ತಾರೆ. ಇದೇ ಕಾರಣಕ್ಕೆ ಇದು ಸ್ಕ್ರಿಪ್ಟೆಡ್ ಆಗಿ ಮಾಡೋದು ಎವಿಡೆಂಟ್ ಆಗಿ ಕಾಣಿಸುತ್ತದೆ ಎಂದು ಬಿಟ್ಟಿದ್ದಾರೆ. ಕೆಲವರು ವಿಚಿತ್ರ ಆಡ್ತಾರೆ. ಅವರಿಗೆ ನಾನು ಹೇಳುವುದು ಏನೆಂದರೆ, ನುಗ್ಗೆ ಮರ ಬೇಗ ಬೆಳೆದು ಬೇಗ ಹೋಗುತ್ತೆ, ಅದಕ್ಕೆ ನಾನು ಆಲದ ಮರ ಆಗಿ ಎನ್ನುತ್ತೇನೆ ಎಂದಿದ್ದಾರೆ. ಇವರ ಸಲಹೆಯ ಬಗ್ಗೆ ತಲೆಕೆಡಿಸಿಕೊಳ್ಳದ ನೆಟ್ಟಿಗರು ಸ್ಕ್ರಿಪ್ಟೆಡ್ ಎಂದು ಅವರ ಬಾಯಲ್ಲಿ ಬಂದಿರುವುದಕ್ಕೆ ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಎಲ್ಲವೂ ಹೀಗೆ, ನೀವು ಹಿಂದೆ ಹೋದಾಗಲೂ ಹೀಗೆ ಇತ್ತಲ್ವಾ, ಅಲ್ಲಿ ನಡೆಯುವುದೆಲ್ಲವೂ ಸ್ಕ್ರಿಪ್ಟೆಡ್ ಎನ್ನುವುದನ್ನು ಕೊನೆಗೂ ಒಪ್ಪಿಕೊಂಡ್ರಲ್ವಾ ಎಂದು ಪ್ರಶ್ನಿಸುತ್ತಿದ್ದಾರೆ.